ನನಗೆ ನಿನ್ ಮೇಲೆ ಅನುಮಾನ ಬರ್ತಿದೆ. ನೀನ್ ಹೇಳ್ಕೊಟ್ಟಿರೋದಕ್ಕೆ ನಿಮ್ಮ ಅಣ್ಣ ಅದಕ್ಕೆ ಹೀಗೆ ನಡ್ಕೋತಾ ಇದ್ದಾರೆ ಅಂತ ನನ್ಗನ್ನಿಸ್ತಿದೆ. ನನ್ನ ಮಗನ ಬಾಯಿಂದ ಡಿವೋರ್ಸ್ ಅನ್ನೋ ಪದ ಬಂತು. ಹೇಗೋ ಬಂತು ನಿನ್ ಬಾಯಿಂದ ಈ ಪದ ಅಂತ ಕೆನ್ನೆಗ್ ಬಾರಿಸಿದೀನಿ. ಆದ್ರೆ ಈಗ ಅನ್ನಿಸ್ತಿದೆ ನನ್ ಮಗನ್ಗೆ ನಾನು ಹೊಡಿಬಾರ್ದಾಗಿತ್ತು ಅಂತ, ಅವನ್ ಮಾತು ನ್ಯಾಯವಾಗಿತ್ತು ಅಂತ. ಅವನು ಕೇಳೋದ್ರಲ್ಲಿ ಏನಮ್ಮ ತಪ್ಪಿದೆ? ಗಂಡನ ಸ್ಥಾನದಲ್ಲಿ ಅವ್ನು ನಿಂತು ನ್ಯಾಯವಾಗಿ ಕೇಳ್ತಿದ್ದಾನೆ, ನ್ಯಾಯ ತಾನೇ? ನಾನೇನು ಉತ್ತರ ಕೊಡ್ಬೇಕು ಅವನಿಗೀಗ? ಅಷ್ಟು ದೂರಕ್ಕೆ ಅವರು ಯೋಚನೆ ಮಾಡ್ತಾರ ಅನ್ನೋದಾದ್ರೆ ಅವರಿಷ್ಟ ಅತ್ತೆ, ನಾನೇನು ಮಾಡಕ್ಕಾಗಲ್ಲ. ಅವ್ರ ಹತ್ರ ನಾನು ಮಾತಾಡಿರೋದನ್ನ ನಿಮ್ಮೆಲ್ರ ಮುಂದೆ ಹೇಳ್ತೀನಿ ಅಂತ ನೀವು ಅನ್ಕೊಳ್ಬೇಡಿ. ನೀವು ನಿಮ್ಮ ಮಗನ್ನೇ ಕೇಳಿ. ಅವ್ರ ಹತ್ರ ನಾನು ಏನ್ ಮಹಾ ಮಾತಾಡಿರ್ಬೋದು? ಗ್ರಹಗತಿಗಳು ಬದಲಾದ ತಕ್ಷಣ ಬಂದ್ಬಿಡ್ತೀನಿ ಅಂತ ಹೇಳಿದ್ದೆ. ಅಲ್ಲಿ ತನಕನೂ ಸಮಾಧಾನವಾಗಿರೋದಕ್ಕಾಗಲ್ವಾ ಅವ್ರಿಗೆ? ಅಷ್ಟ್ರಲ್ಲಿ ನಾನು ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ತಪ್ಪಾಗಿ ಮಾತಾಡಿದ್ರೆ ಅದು ತಪ್ಪಲ್ವಾ ಅತ್ತೆ? ಗಂಡ ಹೆಂಡತಿ ಅಂದ್ಮೇಲೆ ಪರಸ್ಪರ ನಂಬಿಕೆ ಇರಬೇಕು. ಇದೇ ಮೊದಲನೇ ಮೆಟ್ಲು. ಜೀವನದಲ್ಲಿ ಸಂಸಾರ ಮಾಡಬೇಕು ಅಂದ್ರೆ ಮೊದಲು ಈ ಮೆಟ್ಲನ್ನ ಹತ್ಬೇಕು. ಅದನ್ ಬಿಟ್ಟು ಅನಾವಶ್ಯಕವಾಗಿ ಸಮಸ್ಯೆ ಮಾಡ್ಕೊಂಡು ದೊಡ್ಡದ್ ಮಾಡ್ತಿದ್ರೆ ಅತ್ತೆ, ನೀವ್ ಎಲ್ಲ ತಿಳಿದವರು, ನೀವ್ ಹೇಳಿ. ಇಲ್ಲಮ್ಮ, ನಾನು ಯಾವುದನ್ನು ದೊಡ್ಡದು ಮಾಡ್ತಾ ಇಲ್ಲ. ಅರ್ಚನಾ, ನಾನೊಂದು ಕೇಳ್ತೀನಿ, ಉತ್ತರ ಕೊಡ್ತೀಯಮ್ಮ? ನೀನೇ ಹೇಳ್ದಲ್ಲಮ್ಮ ಈಗ ಗಂಡ ಹೆಂಡತಿ ಮಧ್ಯೆ ನಂಬಿಕೆ ಇರಬೇಕು ಅಂತ. ನಿನ್ ಗಂಡನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಒಂದು ವೇಳೆ ಹಾಗಿದ್ದಿದ್ರೆ ಅವನ ಹತ್ರ ಯಾಕೆ ನೀನ್ ಮುಚ್ಚುಮರೆ ಮಾಡ್ತಿದ್ದೆ? ನೀನ್ ಎಲ್ಲಿಗೆ ಹೋಗಿ ಬಂದೆ, ಎಲ್ಲಿ ಹೋಗ್ತಿದ್ಯಾ, ಯಾಕೆ ಹೋಗ್ತಿದ್ಯಾ ಅಂತ ಅವ್ನು ಕೇಳೋದ್ರಲ್ಲಿ ಏನ್ ತಪ್ಪಿದೆ? ನೀನ್ ಹೇಳೋದ್ರಲ್ಲೂ ಕೂಡ ಏನ್ ತಪ್ಪಿದೆ? ಗಂಡ ಹೇಳ್ಬಾರ್ದು ಕೇಳಬಾರ್ದು ಅನ್ನೋದಿತ್ತು ಅಂದ್ರೆ ನೀನ್ ಯಾಕಮ್ಮ ಮದ್ವೆ ಆದೆ? ಅತ್ತೆ ಸಾಕು, ನಿಮ್ ಮಾತು ಬೇರೆ ತರ ಹೋಗ್ತಿದೆ. ಸಾಕು, ಇಲ್ಲಿಗೆ ನಿಲ್ಸ್ಬಿಡಿ. ನಾನು ಹೇಳ್ದೇ ಇರೋದನ್ನೆಲ್ಲ ನೀವಾಗ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಈ ತರ ಪ್ರಶ್ನೆಗಳನ್ನ ಕೇಳ್ತಿದ್ರೆ ಅದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲ ಅತ್ತೆ. ಈ ಮಾತು ಇಲ್ಲಿಗೆ ಮುಗಿದ್ರೆ ಒಳ್ಳೇದು ಅಂತ ಅನಿಸ್ತಿದೆ. ತುಂಬಾ ಚೆನ್ನಾಗಿ ಮಾತಾಡ್ತಿದ್ಯಮ್ಮ. ನೇರವಾಗಿ ಹೊರಗಡೆ ಹೋಗಿ ಅಂತ ಹೇಳೋದ್ ಬಿಟ್ಟು ಈ ತರ ಹೇಳ್ತಿದ್ಯಾ? ಅಲ್ಲ ಅತ್ತೆ, ಅದು ನೀವ್ಯಾಕೆ ಆ ಥರ ಅರ್ಥ ಮಾಡ್ಕೋತೀರಿ? ಅಚ್ಚು ಆ ಅರ್ಥದಲ್ಲಿ ಹೇಳಲಿಲ್ಲ. ಇಲ್ಲ ಇಲ್ಲ, ನಿಮ್ ತಂಗಿ ಅಚ್ಚು ಅಮ್ಮ ಏನೂ ಹೇಳಿಲ್ಲ. ಪರವಾಗಿಲ್ಲ ಬಿಡಿ ವೀರಣ್ಣವ್ರೆ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇನ್ ಮುಂದೆ ನಾವ್ಯಾರೂ ಬರೋದಿಲ್ಲ. ನಿಮ್ ತಂಗಿನ ಯಾವತ್ತು ಕಳಿಸ್ಕೊಡ್ಬೇಕು ಅಂತ ನಿಮ್ಗನ್ಸತ್ತೋ ಅವತ್ತು ಕಳಿಸ್ಕೊಡಿ. ಇಲ್ಲ ಬೇಡ, ನಮ್ ತಂಗಿನ ಇಲ್ಲೇ ಇಟ್ಕೋತೀವಿ ಅಂತ ನೀವು ತೀರ್ಮಾನ ಮಾಡಿದ್ರೆ ಅದನ್ನು ಕೂಡ ನಮಗ್ ಹೇಳಿ. ಆಮೇಲೆ ನಾವಿಲ್ಲಿಗೆ ಬರೋದು, ನೀವೇನೋ ಅನ್ನೋದು, ಮಾತಿಗೆ ಮಾತು ಬೆಳೆಯೋದು, ಇವೆಲ್ಲ ಆಗೋದು ಬೇಡ ಅಲ್ವಾ? ನಿಜ ಹೇಳಬೇಕು ಅಂದ್ರೆ ನಮ್ಮ ಎರಡೂ ಸಂಬಂಧಗಳ ಬಗ್ಗೆ ನಮ್ಮ ಬಂಧು ಬಳಗಕ್ಕೆ ಗೊತ್ತಾಯ್ತು ಅಂದ್ರೆ ಚಪ್ಪಾಳೆ ಹೊಡ್ಕೊಂಡು ನಗ್ತಾರೆ ವೀರಣ್ಣವ್ರೆ. ನಗೋರ್ ಮುಂದೆ ಜಾರ್ ಬಿದ್ದಾಗತ್ತೆ. ಶಾಂತಿ ನಿವಾಸದ ಮರ್ಯಾದೆ ಕುಗ್ಗೋಗುತ್ತೆ.
ಹೇಳೋದು ಬೇಡ. ನಿಮ್ಮ ಅನುಕೂಲ, ನಿಮ್ಮ ಸಂತೋಷ ನೀವೇ ತೀರ್ಮಾನ ಮಾಡಿ. ಅಮ್ಮ ಅಮ್ಮ, ಏನಮ್ಮ ಇಷ್ಟೊಂದು ಕಠೋರವಾಗಿ ಮಾತಾಡ್ತಾ ಇದ್ದೀರಿ? ಕ್ಷಮೆ ಇರ್ಲಿ ವೀರಣ್ಣವ್ರೆ. ನೀವು ನಮ್ಮ ಮನೆಗ್ ಬಂದು ಏನ್ ಹೇಳಿದ್ರಿ? ನೀವೇನ್ ಮಾಡಿದ್ರು ನಮ್ಮನೆಗ್ ತಗೊಂಡ್ ಬನ್ನಿ, ನಾವೇನ್ ಮಾಡಿದ್ರು ನಿಮ್ಮನೆಗ್ ತಗೊಂಡ್ ಬರ್ತೀವಿ ಅಂತ ಆವತ್ತು ನೀವು ಹೇಳಿದ ಮಾತು ಕೇಳಿ ತುಂಬಾ ಖುಷಿಯಾಗಿತ್ತು. ಆದ್ರೆ ಇವತ್ತು ತುಂಬಾ ಒಳ್ಳೆದನ್ನೇ ಕೊಡ್ತಾ ಇದ್ದೀರಾ. ರೀ ಅಮ್ಮ, ಅಚ್ಚು